ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ OnePlus ಅವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ಬನ್ನಿ, ಜಾಸ್ತಿ ಡಿಲೇ ಮಾಡೋದು ಬೇಡ, ಡೈರೆಕ್ಟಾಗಿ ಈ ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಇದನ್ನು ಓಪನ್ ಮಾಡೋದಕ್ಕೆ ಎರಡು ಸೈಡು ಸ್ಲೈಡ್ ಮಾಡಬೇಕು. ಸೊ ಸ್ಲೈಡ್ ಮಾಡಿದ ತಕ್ಷಣ ಎರಡು ಡಿಫ್ರೆಂಟ್ ಪ್ರಾಡಕ್ಟ್ಗಳು ನಮಗೆ ಸಿಗ್ತಾ ಇದೆ. ಕೆಳಗಡೆ OnePlus Pad 3 ಟ್ಯಾಬ್ಲೆಟ್ಟು, ಮೇಲ್ಗಡೆ OnePlus Pad 3 ಸ್ಮಾರ್ಟ್ ಕೀಬೋರ್ಡು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಈ ಎರಡರ ಬೆಲೆ ಕೂಡ ರಿವೀಲ್ ಆಗಿಲ್ಲ. ಈ OnePlus Pad 3 ಬಾಕ್ಸ್ ಮೇಲೆ 50,000 ಅಂತ ಇದೆ. ಮೋಸ್ಟ್ಲಿ ಈ ಟ್ಯಾಬ್ಲೆಟ್ಟು ನಂಗನ್ನಿಸ್ತಂಗೆ ಒಂದು 40,000 to 45,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಕಾಣುತ್ತೆ. ಸೊ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇನ್ನು OnePlus Pad 3 ಸ್ಮಾರ್ಟ್ ಕೀಬೋರ್ಡ್, ಇದನ್ನು ನಾವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಈ ಬಾಕ್ಸ್ ಮೇಲೆ ಯಾವುದೇ ಪ್ರೈಸ್ ಇಲ್ಲ. ನಂಗನ್ನಿಸ್ತಂಗೆ ಮಿನಿಮಮ್ 10,000 ರೂಪಾಯಿಗಿದು ಲಾಂಚ್ ಆಗ್ಬೋದು. ನಾನಿವತ್ತು ಈ ಎರಡನ್ನೂ ಕೂಡ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. ಇದು ಲಾಂಚ್ ಆಗ್ತಿರುವಂಥ 40,000-45,000 ರೇಂಜಲ್ಲಿ ಈ ಟ್ಯಾಬ್ಲೆಟ್ನ ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಟ್ಯಾಬ್ಲೆಟನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಟ್ಯಾಬ್ಲೆಟ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ದೊಡ್ಡ ಬಾಕ್ಸು, ಆಬ್ವಿಯಸ್ಲಿ ಹೆವಿ ದೊಡ್ಡ ಟ್ಯಾಬ್ಲೆಟ್ ಕೂಡ ಇದಾಗಿರುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಒಂದು ಟ್ಯಾಬ್ಲೆಟ್ ನೋಡೋಕ್ಕೆ ಸಿಗ್ತದೆ. ಲಿಟ್ರಲಿ ಹೆವಿ ದೊಡ್ಡ ಟ್ಯಾಬ್ಲೆಟು, ಆಯಿತಾ. ಲ್ಯಾಪ್ಟಾಪ್ ಡಿಸ್ಪ್ಲೇ ಸೈಜಲ್ಲಿ ಇರುವಂಥ ಟ್ಯಾಬ್ಲೆಟ್ ಅಂತ ಅನ್ಬೋದು. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರೊಳಗಡೆ ಒಂದು ಸಣ್ಣ ಪೌಚ್ ರೀತಿ ಒಂದು ಕವರ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಇದ್ರ ಕೆಳಗಡೆ 80 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು, ಸೂಪರ್ ಊಕ್ ಚಾರ್ಜರು, ಸೂಪರ್ ವಿಷಯ. ಕೊನೆಯದಾಗಿ ಒಂದು USB Type C ಚಾರ್ಜಿಂಗ್ ಕೇಬಲು, Type A ಇಂದ Type C. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇದರ ಜೊತೆಗೆ ಯಾವುದೇ ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿಲ್ಲ. ಏನಕ್ಕೆ ಅಂತ ಅಂದರೆ ಈ ಒಂದು ಟ್ಯಾಬ್ಲೆಟಲ್ಲಿ ಯಾವುದೇ ಸಿಮ್ ಸ್ಲಾಟ್ ಇಲ್ಲ, ಆಯಿತಾ. SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ, ಸಿಮ್ ಸ್ಲಾಟ್ ಕೂಡ ಇಲ್ಲ. ಇದು ವೈಫೈ ಮುಖಾಂತರ ಕೆಲಸವನ್ನು ಮಾಡುತ್ತೆ. ಈ ವಿಷಯ ನೀವು ತಲೆಯಿಟ್ಕೋಬೇಕು. ನೆಕ್ಸ್ಟು ಈ OnePlus Pad 3 ಸ್ಮಾರ್ಟ್ ಕೀಬೋರ್ಡ್ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದರೊಳಗಡೆ ನಮಗೆ ಎರಡು ಡಿಫ್ರೆಂಟ್ ಪಾರ್ಟ್ಗಳು ಸಿಗ್ತಾ ಇದೆ. ಒಂದು ಬ್ಯಾಕ್ ಕವರ್ ರೀತಿ, ಅಂದರೆ ಹಿಂದ್ಗಡೆ ಅಂಟ್ಕೊಳ್ಳುತ್ತೆ ಮ್ಯಾಗ್ನೆಟಿಕ್ ಆಗಿ, ನೋಡಿ ಈ ಥರ. ಸೊ ನಾವು ಬರೀ ಇಷ್ಟನ್ನೇ ಒಂದು ಸ್ಟ್ಯಾಂಡ್ ರೀತಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಜೊತೆಗೆ ಕೀಬೋರ್ಡ್ ಸಹ ಕೊಟ್ಟಿದ್ದಾರೆ, ಆಯಿತಾ. ಹೆವಿ ಒಳ್ಳೆಯ ಬಿಲ್ಡನ್ನು, ಒಳ್ಳೆ ಕ್ವಾಲಿಟಿಯ ಕೀಬೋರ್ಡ್ ಇದಾಗಿದೆ. ಐ ಹೋಪ್ 10,000 ರೂಪಾಯಿ ಒಳಗೆ ಇದು ಲಾಂಚ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಈ ಒಂದು ಟ್ಯಾಬ್ಲೆಟ್ನ ಹಿಂದೆ ಒಂದು ಡಾಕಿಂಗ್ ಇದಿದೆ, ಆಯಿತಾ, ಪಿನ್ಗಳು ನೋಡ್ತಾ ಇದ್ದೀರಾ. ಅಲ್ಲಿಗೆ ನಾವು ಈ ಕೀಬೋರ್ಡನ್ನು ಅಂಟಿಸಿದ್ರೆ ಸಾಕು, ಅಂಟ್ಕೊಂಡ್ಬಿಡುತ್ತೆ. ಈ ಮ್ಯಾಗ್ನೆಟ್ಟು ಅಷ್ಟು ಪವರ್ಫುಲ್ ಇದೆ ಅಂತ ಅನ್ನಲ್ಲ, ಆಯಿತಾ. ಕಿತ್ಕೊಂಡ್ಬಿಡುತ್ತೆ ಬೇಗ. ಈ ವಿಷಯ ತಲ್ಲಿಟ್ಕೊಳ್ಳಿ. ಸೊ ಅದಾದ ನಂತರ ನಾವು ಟೇಬಲ್ ಮೇಲೆ ಈ ರೀತಿ ಇಟ್ಕೊಂಡು ಈ ಸ್ಟ್ಯಾಂಡನ್ನು ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ನಮಗೆ ಈ ಒಂದು ಕೀಬೋರ್ಡ್ನಲ್ಲಿ ಒಂದು ಆಲ್ಮೋಸ್ಟ್ ಲ್ಯಾಪ್ಟಾಪ್ ಸೈಜಿಂದು ಕೀಬೋರ್ಡ್ ಸಿಗುತ್ತೆ. ಕೀಬೋರ್ಡ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಆಯಿತಾ. ಮತ್ತು ಇದರಲ್ಲಿರುವಂಥ ಟ್ರ್ಯಾಕ್ ಪ್ಯಾಡ್ ಹೆವಿ ಸೆನ್ಸಿಟಿವ್ ಆಗಿದೆ. ಸಖತ್ ಅಂದರೆ ಸಖತ್ತು ಸೆನ್ಸಿಟಿವ್, ಹೆವಿ ಪ್ರಿಸೈಸ್ ಆಗಿದೆ. ಮತ್ತು ಬಟನ್ಸ್ ಕ್ವಾಲಿಟಿ ಕೂಡ ಅಷ್ಟೇ, ಆಯಿತಾ. ನೀವೆಲ್ಲಿ ಬೇಕಾದರೂ ಈ ಒಂದು ಟಚ್ ಸೆನ್ಸಿಟಿವ್ ಏರಿಯಾ ಮೇಲೆ ನೀವು ಪ್ರೆಸ್ ಮಾಡ್ಬೋದು. ಅದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಮತ್ತು ಈ ಗೆಸ್ಚರ್ಸ್ಗಳು, ನಾವು 3 ಸಲ 3 ಫಿಂಗರ್ನಲ್ಲಿ ಈ ಥರ ಸ್ವೈಪ್ ಡೌನ್ ಮಾಡಿದ್ರೆ ಯೂಶಲಿ ಸ್ಕ್ರೀನ್ಶಾಟ್ ತಗೊಳುತ್ತಲ್ವಾ, ಅದು ಈ ಟ್ರ್ಯಾಕ್ ಪ್ಯಾಡಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಹೆವಿ ಇಂಪ್ರೆಸಿವ್ ವಿಷಯ. ಇದು ವೈರ್ಲೆಸ್ ಬ್ಲೂಟೂತ್ ಕೀಬೋರ್ಡ್, ಆಯಿತಾ. ಇದು ಕನೆಕ್ಟ್ ಆಗಿಲ್ಲ ಅಂದರೂ ಕೂಡ ವೈರ್ಲೆಸ್ ಮುಖಾಂತರ ನಾವು ಈ ಒಂದು ಕೀಬೋರ್ಡನ್ನು ಯೂಸ್ ಮಾಡ್ಕೋಬೋದು. ನಾವು ಕನೆಕ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ, ಅಂದರೆ ಇದನ್ನು ಟ್ಯಾಬ್ಲೆಟಿಗೆ ಕನೆಕ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಈ ಕೀಬೋರ್ಡ್ ಚಾರ್ಜ್ ಕೂಡ ಆಗುತ್ತೆ. ಆ್ಯಕ್ಚುಲಿ ಇದಕ್ಕೆ ಪೆನ್ ಸಪೋರ್ಟ್ ಸಹ ಇದೆ, ಬಟ್ ಅವರು ನನಗೆ ಅದನ್ನು ಕಳಿಸಿಲ್ಲ. ನೀವು ಬೇಕು ಅಂದರೆ ಪೆನ್ನನ್ನು ಸಹ ನೀವು ಇಲ್ಲಿ ಇಟ್ಬಿಟ್ಟು ಚಾರ್ಜ್ ಮಾಡ್ಬೋದು. ಪೆನ್ನು ವೈರ್ಲೆಸ್ ಆಗಿ ಈ ಟ್ಯಾಬ್ಲೆಟಲ್ಲೇ ಚಾರ್ಜ್ ಆಗುತ್ತೆ. ಇಲ್ಲಿ ಮ್ಯಾಗ್ನೆಟಿಕ್ ಮೇಲ್ಗಡೆ ಅಂಟ್ಕೊಳ್ಳುತ್ತೆ, ಆಯಿತಾ. ಅದನ್ನು ಕಳಿಸಿಲ್ಲ ಅವರು. ನೀವು ಬೇಕು ಅಂದರೆ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. ಈ ಕೀಬೋರ್ಡ್ ಕೂಡ ಅಷ್ಟೇ, ಈ ಟ್ಯಾಬ್ಲೆಟ್ ಜೊತೆಗೆ ಬರಲ್ಲ, ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ನು ಈ ಟ್ಯಾಬ್ಲೆಟಿಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಹೆವಿ ಮ್ಯಾಸಿವ್ ಟ್ಯಾಬ್ಲೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ. ತುಂಬ ದೊಡ್ಡ ಸೈಜು,
ವೆಯ್ಟ್ ಕೂಡ ಹೆವಿ ಇದೆ. 675 ಗ್ರಾಮ್ ವೆಯ್ಟ್ ಇರುವಂಥ ಟ್ಯಾಬ್ಲೆಟ್ಟು. ಹೆವಿ ತಿನ್ನಾಗೂ ಸಹ ಇದೆ. ಕೇವಲ 5.97 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಟ್ಯಾಬ್ಲೆಟ್ಟು. ಈ ಬ್ಯಾಕಿಂದು ಏನು ಕೊಟ್ಟಿದ್ದಾರೆ ಮ್ಯಾಗ್ನೆಟ್, ಇದು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ತುಂಬ ಈಸಿಯಾಗಿ ಕಿತ್ಕೋತಾ ಇದೆ ಆಯಿತಾ. ಈ ಟ್ಯಾಬ್ಲೆಟ್ನ ಫ್ರಂಟಲ್ಲಿ ಅವ್ರು ಹೇಳೋ ಪ್ರಕಾರ ಗೊರಿಲ್ಲಾ ಗ್ಲಾಸ್ ಅಂತೆ. ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ನಮಗೆ ಹಿಂದ್ಗಡೆ ಯೂನಿಬಾಡಿ ಅಲ್ಯೂಮಿನಿಯಂ ಮೆಟಾಲಿಕ್ ಫಿನಿಶ್ ಸಿಗ್ತಾ ಇದೆ ಆಯಿತಾ. ಒಂಥರ ಮ್ಯಾಟು, ಸ್ಮಡ್ಜಸ್ ಅಷ್ಟಾಗಲ್ಲ. ಹಿಂದ್ಗಡೆ ಸಿಂಗಲ್ ಕ್ಯಾಮ್ರಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶು. ಹಿಂದ್ಗಡೆ ನಮಗೆ ಎಕ್ಸಸರೀಸನ್ನು, ಅಂದರೆ ಈ ಕೀಬೋರ್ಡ್ ರೀತಿ ಎಕ್ಸಸರೀಸ್ ಹಾಕೊಳ್ಳೋದಕ್ಕೆ ಒಂದು ಡಾಕಿಂಗ್ ಪಿನ್ಸ್ಗಳು ಕೂಡ ನಮಗೆ ಸಿಗ್ತಾ ಇದೆ. ಸ್ಪೀಕರ್ ವಿಲ್ ಆ್ಯಕ್ಚುಲಿ ಈ ಕಡೆ 2 ಈ ಕಡೆ 2 ಇದೆ. ಸೊ ಎಷ್ಟು ಸ್ಪೀಕರ್ ಅಂತ ಆಮೇಲೆ ತಿಳಿಸ್ಕೊಡ್ತೀನಿ. ಒಟ್ಟಿನಲ್ಲಿ 2 ಮೈಕ್ರೋಫೋನ್ಸ್ಗಳಿದೆ ಆಯಿತಾ. ನಮಗೆ ಪವರ್ ಬಟನ್ನ ಈ ರೀತಿ ಮೇಲ್ ಕೊಟ್ಟಿದ್ದಾರೆ, ಒಂಥರ ಡಿಫ್ರೆಂಟ್ ಪೊಸಿಷನ್ಲಿದೆ. ನಂತರ 2 ವಾಲ್ಯೂಮ್ ರಾಕರ್ಸು, ಅಲ್ಲಿಂದ ಕಾರ್ನರ್ಸೆಲ್ಲ ಸಿಗ್ತಾ ಇದೆ. ಡಿಫ್ರೆಂಟ್ ಆಗಿದೆ ಒಟ್ಟಿಗೆ ಪೊಸಿಷನ್ಸ್ಗಳು ಬಟನಿಂದು. ನಮ್ಗೆ ಇದರಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಿಲ್ಲ, ಬರೀ ಫೇಸ್ ಅನ್ಲಾಕ್ ಸಿಗ್ತಾ ಇದೆ ಆಯಿತಾ. ಬೆಸಲ್ಸು ಯೂನಿಫಾರ್ಮ್ ಬೆಸಲ್ಸು ದೊಡ್ಡದಾಗೇ ಇದೆ. ಒಟ್ಟಿನಲ್ಲಿ ಹೆವಿ ಪ್ರೀಮಿಯಮ್ ಆಗಿದೆ ಆಯಿತಾ. ಸೊ ಕಡಿಮೆ ದುಡ್ಡಿಂದು ಟ್ಯಾಬ್ಲೆಟ್ ಅಂತ ಅನಿಸಲ್ಲ. ಮ್ಯಾಸಿವ್ ಡಿಸ್ಪ್ಲೇ, ಮೀಡಿಯಾ ಕನ್ಸಂಪ್ಷನಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿದೆ. ಹೆವಿ ಇಂಪ್ರೆಸಿವ್ ಅಂತೀನಿ. ಅದು ಡಿಸೈನ್ ಬಿಲ್ಡ್ ಕ್ವಾಲಿಟಿ ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಸದ್ಯಕ್ಕೆ ಈ ಟ್ಯಾಬ್ಲೆಟ್ 2 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗಿದೆ. ಒಂದು ಬ್ಲೂ ಕಲರು, ಈ ಪರ್ಟಿಕ್ಯುಲರ್ ಕಲರು, ಇನ್ನೊಂದು ಸಿಲ್ವರ್ ಕಲರಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ 13.2 ಇಂಚಿಂದು LCD ಡಿಸ್ಪ್ಲೇ ಆಯಿತಾ. ಸೊ IPS LTPS ಡಿಸ್ಪ್ಲೇ ಒಟ್ಟಿನಲ್ಲಿ. ಸೊ ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ. OLED ಕೊಟ್ಬಿಟ್ಟಿದ್ರು ಅಂತೂ ಬೆಂಕಿ ಇರ್ತಿತ್ತು. ಇದು ಕ್ವಾಡ್ HD ಪ್ಲಸ್ ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ. 3.4K ರೆಸೊಲ್ಯೂಷನ್ ಡಿಸ್ಪ್ಲೇ ಆಯಿತಾ. 144 ಹರ್ಟ್ಸಿಂದು ರಿಫ್ರೆಶ್ ರೇಟು, ಅಡಾಪ್ಟಿವ್ ರಿಫ್ರೆಶ್ ರೇಟ್ ಆಯಿತಾ. 144 ಹರ್ಟ್ಸ್ ಅಂತ ಅಂದರೆ ಬೆಂಕಿ ವಿಷಯ. ಒಂದು ಲೆವೆಲಿಗೆ ಬ್ರೈಟ್ ಆಗಿ ಸಹ ಇದೆ. ಐ ಬ್ರೈಟ್ನೆಸ್ ಮೋಡಲ್ ನಿಮಗೆ 900 ನಿಟ್ಸ್ ತನಕ ಪೀಕ್ ಹೋಗುತ್ತೆ. ಇದು 12 ಬಿಟ್ ಡಿಸ್ಪ್ಲೇ ಅಂತ ಆಯಿತಾ. ತುಂಬ ವಿವಿಡ್ ಆಗಿದೆ, ಒಳ್ಳೆ ವಿಷಯ. ಡಾಲ್ಬಿ ವಿಷನ್ನ ಸಪೋರ್ಟ್ ಮಾಡುತ್ತೆ ಮತ್ತು DCI P3 96% ನಮಗೆ ಸಪೋರ್ಟ್ ಆಗುತ್ತೆ. ಸೊ ಕಲರ್ ಗಾರ್ಮೆಂಟ್ಸು ನಮಗೆ ವಿವಿಡಾಗಿ ಸಿಗುತ್ತೆ. ನಂತರ ಇದರಲ್ಲಿ ನಮಗೆ ಟಚ್ ಸ್ಯಾಂಪ್ಲಿಂಗ್ ಕೂಡ ಚೆನ್ನಾಗಿದೆ. ಗೇಮರ್ಸ್ಗಳಿಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. TUV ಅವ್ರದ್ದು ಕೆಲವೊಂದು ಸರ್ಟಿಫಿಕೇಟ್ಸ್ ಇವರು ಮಾಡಿಸಿದ್ದಾರೆ. ಒಟ್ಟಿನಲ್ಲಿ ಡಿಸ್ಪ್ಲೇ ಯಾವುದೇ ಕಾಂಪ್ರಮೈಸ್ ಇಲ್ಲ. OLED ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಅದು ಕೊಟ್ಟಿದ್ರೆ ಹೆವಿ ಪ್ರೈಸ್ ಜಾಸ್ತಿ ಆಗ್ತಾಯಿತ್ತು. ಸೊ IPS ಮೀಡಿಯಾ ಕನ್ಸಂಪ್ಷನಿಗೆ ಬೇಜಾನಾಯಿತು. ಒಳ್ಳೆ ಡಿಸ್ಪ್ಲೇಯನ್ನು ಹಾಕಿದ್ದಾರೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮು, 256 GB ಸ್ಟೋರೇಜು, 16 GB ರ್ಯಾಮು, 512 GB ಸ್ಟೋರೇಜು. ಇದರಲ್ಲಿ 2 ಡಿಫ್ರೆಂಟ್ ರ್ಯಾಮ್ ಟೈಪ್ ವೇರಿಯಂಟ್ಗಳು ಸಿಗ್ತಾ ಇದೆ. ನೀವು 12 GB ರ್ಯಾಮ್ ತೊಗೊಂಡ್ರೆ LPDDR5X ರ್ಯಾಮ್ ಸಿಗುತ್ತೆ. ಅದು ಕೂಡ ತುಂಬ ಹೆವಿ ಫಾಸ್ಟು. ಇನ್ನೊಂದಿದೆ LPDDR5T ಅಂತ. ಅದು ಸ್ವಲ್ಪ ಕ್ಲಾಕ್ ಸ್ಪೀಡು ಮೆಗಾ ಹರ್ಟ್ಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಆಯಿತಾ. ಸೊ ನೀವೇನಾದರೂ 16 GB ವೇರಿಯಂಟ್ ತೊಗೊಂಡ್ರೆ LPDDR5T ನಮಗೆ ಸಿಗುತ್ತೆ. ಇನ್ನು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 4.0 ಸ್ಟೋರೇಜು. ಸೊ ಯಾವುದೇ ಕಾಂಪ್ರಮೈಸು ರ್ಯಾಮು ಮತ್ತು ಸ್ಟೋರೇಜ್ನಲ್ಲಿ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಇದು ಕೂಡ ಅಷ್ಟೇ. ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಚಿಪ್ ಆಯಿತಾ, ಟಾಪ್ ನಾಚ್, ಯಾವುದೇ ಕಾಂಪ್ರಮೈಸ್ ಇಲ್ಲ. ಇದರಲ್ಲಿ ತುಂಬ ದೊಡ್ಡ ವೇಪರ್ ಚೇಂಬರ್ನ ಕೊಟ್ಟಿದ್ದಾರೆ. 34,857 mm² ವೇಪರ್ ಚೇಂಬರು. ಅನ್ಬಿಲೀವಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇದರಲ್ಲಿ ಅಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 25,76,000 ರೇಟಿಂಗನ್ನು ಕೊಡ್ತಾ ಇದೆ ಆಯಿತಾ. ಸೊ ಆಬ್ವಿಯಸ್ಲಿ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಗಿರೋದ್ರಿಂದ ಯಾವ ಗೇಮ್ ಯಾವ ಅಪ್ಲಿಕೇಶನ್ ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಮಾಡುತ್ತೆ. ಸೊ ಇದರಲ್ಲಿ ನಾವು ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡೋದು. ಎರಡೂ ಕೂಡ ತುಂಬ ನಾರ್ಮಲ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ನಮಗೆ 120 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. ಸ್ಮೂತಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ತನಕ ಹೋಗುತ್ತೆ ಆಯಿತಾ, ಬಟ್ರಿ ಸ್ಮೂತ್ ಇದೆ. ಮತ್ತು ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಸೊ ಇವ್ರು ಹೇಳೋ ಪ್ರಕಾರ ಇದರಲ್ಲಿ ನಾವು ಆರಾಮಾಗಿ ಆ್ಯಂಡ್ರಾಯ್ಡಿಂದು ಕೆಲವೊಂದು AAA ಗೇಮ್ಸ್ಗಳನ್ನು, ಫಾರ್ ಎಕ್ಸಾಂಪಲ್ GTA ಎಲ್ಲ ಬರುತ್ತಲ್ವ, ಅದನ್ನೆಲ್ಲ ನಾವು ಆರಾಮಾಗಿ ಆಡ್ಬೋದು. ಮತ್ತು ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟೊಂದು ಹೀಟ್ ಕೂಡ ಆಗಲ್ಲ. ಅದನ್ನು ಹ್ಯಾಂಡಲ್ ಮಾಡಬಲ್ಲ ಅಂತ ಕೆಪಾಸಿಟಿ ಇದಕ್ಕಿದೆ. ಆಬ್ವಿಯಸ್ಲಿ ಮೋಸ್ಟ್ ಪವರ್ಫುಲ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಆಗಿರೋದ್ರಿಂದ ಹ್ಯಾಂಡಲ್ ಆರಾಮಾಗಿ ಮಾಡುತ್ತೆ, ತಲೆ ಕೆಡಿಸ್ಕೊಬೇಡಿ. ಪರ್ಫಾರ್ಮೆನ್ಸ್ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇನ್ನು ಇದರಲ್ಲಿ ನಮಗೆ ಅವಶ್ಯಕತೆಗೆ ತಕ್ಕ 2 ಕ್ಯಾಮ್ರಾಗಳಿದೆ. ಒಂದು ರೇರ್ ಕ್ಯಾಮ್ರಾ 13 MP, ಫ್ರಂಟ್ ಕ್ಯಾಮ್ರಾ 8 MP. ಫಸ್ಟ್ ಆಫ್ ಆಲ್ ಇದು ಫೋಟೋಗ್ರಫಿಗೋಸ್ಕರ ಅಲ್ಲ ಆಯಿತಾ. ಯಾರು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಫೋಟೋ ತಗೊಳ್ಳಲ್ಲ. ಹಿಂಗೆ
ಹಿಂಗೆ ನಿಂತ್ಕೊಳ್ರಪ್ಪ ಪೋಸ್ಟ್ ಕೊಡಿ ಅಂದ್ಬಿಟ್ಟು ಯಾರು ತಗೊಳ್ಳಲ್ಲ ಇದ್ದ. ಯೂಶ್ವಲಿ ಈ ಕ್ಯಾಮ್ರಾಗಳನ್ನು ನಾವು ಮೀಟಿಂಗ್ ಅಟೆಂಡ್ ಮಾಡೋ ಟೈಮಲ್ಲಿ ಎಮರ್ಜೆನ್ಸಿ ಪರ್ಪಸ್ಸಿಗೆ ಏನಾದರೂ ಒಂದೇನೋ ಪ್ರಾಡಕ್ಟ್ ಫೋಟೋ ಏನೋ ಕಳಿಸ್ಬೇಕು, ಆ ರೀತಿ ಟೈಮಲ್ಲಿ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಮೇಯ್ನ್ಲಿ ನೋಡ್ರಪ್ಪ, ಈ ಟ್ಯಾಬ್ಲೆಟಿನ ಪರ್ಪಸ್ಸು ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ, ಲೈವ್ ಕ್ಲಾಸಸ್ ಏನೋ ಇರುತ್ತೆ, ಏನೋ ತೊಗೊಂಡಿರ್ತೀವಿ ಕೋಚಿಂಗನ್ನು, ಅಥವಾ ನಾವು ಏನೋ ಆಫೀಸ್ ವರ್ಕಿಗೆ ಕಾಲ್ಸ್ಗಳಿರುತ್ತೆ ಕೆಲವೊಂದು, ಅದನ್ನು ಅಟೆಂಡ್ ಮಾಡೋ ಟೈಮಲ್ಲಿ ನಮಗೆ ಯೂಸ್ ಆಗುತ್ತೆ. ಕೀಬೋರ್ಡೆಲ್ಲ ಕೊಟ್ಟಿದ್ದಾರೆ, ನೋಟ್ಸನ್ನು ಮೇಂಟೈನ್ ಮಾಡೋದಾಗಿರ್ಬೋದು, ಕೆಲವೊಂದು AI ಫೀಚರ್ಸ್ಗಳು ಸಹ ಇದೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಸಮ್ಮರಿ ಅದು ಇದು ನೋಟ್ಸ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಕ್ಯಾಮ್ರಾ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಎರಡೂ ಕೂಡ ಡೀಸೆಂಟ್ ಆಗಿದೆ ಆಯಿತಾ. ಸೊ ನೀವು ಕ್ಯಾಮ್ರಾ ಫೋನ್ಗಳಿದೆ, ನಾರ್ಮಲ್ ಫೋನ್ಗಳಿದನ್ನು ಕಂಪೇರ್ ಮಾಡೋದಕ್ಕಾಗಲ್ಲ, ಬಟ್ ಸ್ಟಿಲ್ ಕ್ವಾಲಿಟಿ ಫ್ರಂಟ್ ಕ್ಯಾಮ್ರಾದು ರಿಯರ್ ಕ್ಯಾಮ್ರಾದು ಒಂದು ಲೆವೆಲಿಗೆ ಚೆನ್ನಾಗೇ ಇದೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರಿಯರ್ ಕ್ಯಾಮ್ರಾ 4K 30 FPS ವೀಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಸೆಕ್ಯೂರಿಟಿನಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಿಲ್ಲ, ಫೇಸ್ ಅನ್ಲಾಕ್ ಮುಖಾಂತರ ನಾವು ಇದನ್ನು ಅನ್ಲಾಕ್ ಮಾಡ್ಕೋಬೋದು. ಇನ್ನು OSಗೆ ಬಂತು ಅಂತ ಅಂದರೆ Android 15 ಬೇಸ್ ಮಣ್ಣು ಆಗ್ತಿರುವಂಥ Oxygen OS 15 ಟ್ಯಾಬ್ಲೆಟ್ ಎಡಿಷನ್ ಆಯಿತಾ. ಸೊ ಇದು ಟ್ಯಾಬ್ಲೆಟ್ ಮೋಡಿಗೆ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ನಾವು ಕೀಬೋರ್ಡ್ ಹಾಕಿದಾಗ ಒಂದು ರೀತಿ ಅದು ಕೂಡ ತುಂಬ ಈಸಿಯಾಗಿ ವರ್ಕ್ ಆಗೋ ರೀತಿ ಇದನ್ನು ಕಸ್ಟಮೈಸ್ ಮಾಡಿದ್ದಾರೆ ಆಯಿತಾ. ನಾವು ಆ ಟ್ರ್ಯಾಕ್ ಏನು ಬರುತ್ತೆ ಮೋಸ್ಟ್ ಟ್ರ್ಯಾಕ್, ಅದನ್ನು ನಾವು ಐಕಾನ್ ಮೇಲೆ ತೊಗೊಂಡು ಹೋದಾಗ ಅದು ಡಿಫ್ರೆಂಟ್ ಆ್ಯನಿಮೇಷನ್ ಕೊಡುತ್ತೆ, ಅದು ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ OS ಅಂತೂ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ. ಆಬ್ವಿಯಸ್ಲಿ 144 Hz ಡಿಸ್ಪ್ಲೇ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಆಬ್ವಿಯಸ್ಲಿ ಹೆವಿ ಸ್ಮೂತಾಗಿ ಕೆಲಸವನ್ನು ಕೂಡ ಮಾಡುತ್ತೆ. ಅವ್ರು ಹೇಳೋ ಪ್ರಕಾರ ಈ ಒಂದು ಟ್ಯಾಬ್ಲೆಟ್ಟಿಗೆ 3 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಸೂಪರ್ ವಿಷಯ. ಇದರಲ್ಲಿ ನಮಗೆ O+ ಕನೆಕ್ಟ್ ಫೀಚರ್ ಇದೆ, ಅಂದರೆ ನಾವು ವಿಂಡೋಸ್ ಅಥವಾ ಮ್ಯಾಕಿಗೆ ಅಂದರೆ ಫೈಲ್ ಟ್ರಾನ್ಸ್ಫರ್ ಮಾಡ್ಬೋದು. ಮ್ಯಾಕಿಗೆ ವಿಂಡೋಸ್ಗೆ ನೀವು ಆರಾಮಾಗಿ ಇದನ್ನು ಕನೆಕ್ಟ್ ಮಾಡಿಕೊಂಡು ಫೈಲ್ ಟ್ರಾನ್ಸ್ಫರು ಅದೆಲ್ಲ ತುಂಬ ಈಸಿಯಾಗುತ್ತೆ. ನಾನು ಟ್ರೈ ಮಾಡಿದೆ, ಆ್ಯಕ್ಚುಲಿ ತುಂಬ ಸ್ಮೂತಾಗಿದೆ, ಹೆವಿ ಬೇಗ ಲೋಡ್ ಆಗುತ್ತೆ, ವೈರ್ಲೆಸ್ ಆಗೋದು ಕೂಡ ಹೆವಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಇನ್ನು ನಮಗಿದರಲ್ಲಿ AI ಟೂಲ್ ಬಾಕ್ಸ್ ಸಿಗ್ತಾ ಇದೆ, ಟ್ರಾನ್ಸ್ಲೇಷನ್ನು, ಸಮ್ಮರೈಸೇಷನ್ನು ಮತ್ತು AI ಮುಖಾಂತರ ರೈಟಿಂಗ್ ಟೂಲ್ಸ್ಗಳು, ಸರ್ಕಲ್ ಟು ಸರ್ಚು ಇದೆಲ್ಲ ಕೂಡ ಸಿಗ್ತಾ ಇದೆ. ಮತ್ತು ಸ್ಪ್ಲಿಟ್ ಸ್ಕ್ರೀನ್ ಕೂಡ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಒಂದು ರೀತಿ ಅಂದರೆ ನಾವು ಅಂದರೆ ಈ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡೋ ಲೆವೆಲಿಗಿರಲ್ಲ, ಅದನ್ನು ತಗೋಬರ್ಬೇಕು ನಂಗೆ ಅನ್ನಿಸ್ತಂಗೆ. ಆ್ಯಕ್ಚುಲಿ ಈ ಫೀಚರ್ ಆ್ಯಕ್ಚುಲಿ ಸ್ಯಾಮ್ಸಂಗ್ ಟ್ಯಾಬ್ಲೆಟಲ್ಲಿದೆ, ಇದಕ್ಕೂ ತರಬೇಕು ನಂಗೆ ಅನ್ನಿಸ್ತಂಗೆ. ಮಿನಿಮೈಸು ಅಂದರೆ ಫುಲ್ ಸ್ಕ್ರೀನ್ ಆಗೋದಕ್ಕೆ, ವಿಂಡೋ ಟೈಪು ಆ ಥರದ್ದು ಬಂದರೆ ಚೆನ್ನಾಗಿರುತ್ತೆ. ಸೊ ನಾನು ಚೆಕ್ ಮಾಡಿದೆ, ಎಲ್ಲೂ ಕೂಡ ನಂಗೆ ಆ ಒಂದು ಆಪ್ಷನ್ ಸಿಗ್ತಾಯಿಲ್ಲ. ಅದು ಇದ್ದರೆ ನಂಗೆ ಅನ್ನಿಸ್ತಂಗೆ ಆರಾಮಾಗಿ ಲ್ಯಾಪ್ಟಾಪ್ ರೀತಿಯಲ್ಲ ನಾವು ಅದನ್ನು ಯೂಸ್ ಮಾಡ್ಬೋದು. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡುವಂಥ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಇದೆ ಇದರಲ್ಲಿ. ಒಟ್ಟಿನಲ್ಲಿ ಅದೇ ಇನ್ನೂ ಸ್ವಲ್ಪ ಲ್ಯಾಪ್ಟಾಪ್ ಥರನೇ ನಮಗೆ ಯೂಸರ್ ಇಂಟರ್ಫೇಸ್ ಎಲ್ಲ ಸಿಕ್ಕರೆ ಇನ್ನೂ ಬೆಂಕಿ ಇರುತ್ತೆ ನಂಗೆ ಅನ್ನಿಸ್ತಂಗೆ. ಮತ್ತು ಆಗಲಿ ಹೇಳ್ದಂಗೆ ನಾವು ಮ್ಯಾಕಿಗೆ ಕೂಡ ಆರಾಮಾಗಿ ಫೈಲ್ ಟ್ರಾನ್ಸ್ಫರು ಎಲ್ಲದನ್ನು ಮಾಡೋದನ್ನು ತುಂಬ ಈಸಿ ಮಾಡಿದ್ದಾರೆ. ನಾವು ಸೆಟ್ಟಿಂಗ್ ಹೋದರೆ ಸೆಟ್ಟಿಂಗಲ್ಲಿ ಒಂದು ಆಪ್ಷನ್ನೇ ಕೊಟ್ಬಿಟ್ಟಿದ್ದಾರೆ ಈಗ. ಸೊ ಎಲ್ಲ OnePlus ಫೋನ್ಗಳಲ್ಲಿ ಕನೆಕ್ಷನ್ ಆ್ಯಂಡ್ ಶೇರಿಂಗ್ ಅಂತ, ಅದ್ರ ಒಳಗಡೆ ನಮಗೆ VPN, ಪ್ರೈವೇಟ್ DNS, ವೈಫೈ ಶೇರಿಂಗು, ರಿಮೋಟ್ PC ಕಂಟ್ರೋಲು, ಶೇರ್ ವಿತ್ ಐಫೋನು, ಮಲ್ಟಿ ಸ್ಕ್ರೀನ್ ಕನೆಕ್ಟ್, ಈ ರೀತಿ ಕೆಲವೊಂದು ಫೀಚರ್ಸ್ನೆಲ್ಲ ಕೊಟ್ಬಿಟ್ಟಿದ್ದಾರೆ. ಇದು ಹೆವಿ ಸ್ಮೂತಾಗಿ ಕೆಲಸವನ್ನು ಮಾಡ್ತಾಯಿದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ನಮಗಿದರಲ್ಲಿ ಲಿಟ್ರಲಿ ಮ್ಯಾಸಿವ್ 12140 mAh ಕೆಪಾಸಿಟಿ ಬ್ಯಾಟ್ರಿ, ಅನ್ಬಿಲೀವಬಲ್ ಆಯಿತು. ಆಬ್ವಿಯಸ್ಲಿ ತುಂಬ ದೊಡ್ಡದಾಗಿದೆ, ಡಿಸ್ಪ್ಲೇ ದೊಡ್ಡದಾಗಿದೆ, ತುಂಬ ದೊಡ್ಡ ಬ್ಯಾಟ್ರಿ ಅವಶ್ಯಕತೆ ಕೂಡ ಇರುತ್ತೆ. ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ ಸಹ ಕೊಟ್ಟಿದ್ದಾರೆ. ಈ ಒಂದು ಟ್ಯಾಬ್ಲೆಟನ್ನು ಇದು ಫುಲ್ ಚಾರ್ಜ್ ಮಾಡೋದಕ್ಕೆ 92 ನಿಮಿಷ ಟೈಮ್ ತೊಗೊಳುತ್ತೆ. ಹೌದು, ತುಂಬ ದೊಡ್ಡ ಬ್ಯಾಟ್ರಿ ಆಗಿರೋದ್ರಿಂದ 1.5 ಗಂಟೆ ಚಾರ್ಜಿಂಗ್ ಅಂದರೆ ನಾರ್ಮಲ್ಲೇ. ಅದು ಬರೀ ನೀವೊಂದು 10 ನಿಮಿಷ ಚಾರ್ಜ್ ಮಾಡಿದ್ರೂ ನಿಮಗೆ ಅಪ್ ಟು ಒಂದು 18-20% ನಿಮಗೆ ಚಾರ್ಜ್ ಇದರಲ್ಲಿ ಬರುತ್ತೆ ಬಿಗಿನಿಂಗ್, ಆಯಿತಾ. ಸ್ವಲ್ಪ ಆಮೇಲೆ ಸ್ವಲ್ಪ ಸ್ಲೋ ಮಾಡ್ಕೊಳುತ್ತೆ. ಸ್ಟಾರ್ಟಿಂಗು ನೀವು 10 ನಿಮಿಷ ಚಾರ್ಜ್ ಮಾಡಿದ್ರು 18% ಯೂಸ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ನೀವು ಕಂಟಿನ್ಯೂಸ್ ಆಗಿ ಏನಾದರೂ ಒಂದು ವಿಡಿಯೋನ ಅಥವಾ ಯೂಟ್ಯೂಬ್ ಏನಾದ್ರು ನೋಡ್ತಾ ಇದ್ದೀರಾ ಅಂದರೆ 18 ಗಂಟೆಗಳ ನೀವು ಸ್ಕ್ರೀನ್ ಆನ್ ಟೈಮನ್ನು ಪಡ್ಕೋಬೋದು. ಸ್ಟ್ಯಾಂಡ್ ಬೈಯಲ್ಲೇ ನಿಮಗೆ 70 ದಿನ ಬರುತ್ತಂತೆ. ಅಂದರೆ ನೀವೇನು ಯೂಸ್ ಮಾಡಿದ್ರೆ ಸುಮ್ಮನೆ ಹಂಗೆ ಇಟ್ಟಿದ್ರೆ 70 ದಿನ ಬರುತ್ತೆ. ಆಬ್ವಿಯಸ್ಲಿ 70 ದಿನ ಬರುತ್ತೆ. ಏನಕ್ಕೆ ಅಂತ ಅಂದರೆ ಇದರಲ್ಲಿ ಯಾವುದೇ ಸಿಮ್ ಸ್ಲಾಟ್ ಇಲ್ಲ, 5G ಗೀಜಿ ನೆಟ್ವರ್ಕ್ ಏನು ತೊಗೊಳ್ಳಲ್ಲ. ಸೊ ಬ್ಯಾಟ್ರಿ ಆಬ್ವಿಯಸ್ಲಿ ಸೇವ್ ಆಗುತ್ತೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ನಾನು ಇದುವರೆಗೂ ಯೂಸ್ ಮಾಡಿರೋ ಟ್ಯಾಬ್ಲೆಟ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಪೀಕರ್ನ ಹೊಂದಿರುವಂಥ ಟ್ಯಾಬ್ಲೆಟ್ ಅನ್ಬೋದು.
ಬೆಂಕಿ ಇದೆ ಆಯಿತಾ. 8 ಸ್ಪೀಕರ್ಗಳು ಗುರು, 8 ಸ್ಪೀಕರ್, 4 ಊಫರ್ ಇದೆ, 4 ಟ್ವೀಟರ್ ಇದೆ, 2 ಮೈಕ್ರೋಫೋನ್ ಇದೆ ಆಯಿತಾ. ಲಿಟ್ರಲ್ ಸ್ಪೀಕರ್ನ ಕ್ವಾಲಿಟಿ ಹೆಂಗಿದೆ ಅಂತ ಅಂದರೆ ಟಿ ವಿಲಿ ಬಂದಂಗೆ ಬರುತ್ತೆ. ನಾನು ಯಾವುದೋ ಸೌಂಡ್ ಬಾರ್ನೋ ಅಥವಾ ಏನೋ ಇದು ಬರುತ್ತಲ್ಲ ಮಾಮೂಲಿ ಸ್ಪೀಕರ್ಗಳು ಅದನ್ನು ಇಟ್ಕೊಂಡಿದ್ದೀನ ಅನ್ನೋ ರೀತಿ ಫೀಲ್ ಆಯ್ತು ನನಗೆ. ಹೆವಿ ಜೋರಾಗಿದೆ ಮತ್ತು ಕ್ಲಾರಿಟಿ ಕೂಡ ಕ್ರೇಜಿ ಅನ್ಬಿಲೀವಬಲ್ ಆಗಿದೆ ಆಯಿತಾ. ಸೊ ಇದು ಸ್ಪೇಷಿಯಲ್ ಆಡಿಯೋನ, ವರ್ಚುವಲ್ ಆಡಿಯೋನ ಇದು ಸಪೋರ್ಟ್ ಮಾಡುತ್ತೆ. ಹಲೋ ಆಡಿಯೋ ಸಹ ಇದೆ. ಹೋಲೋ ಆಡಿಯೋ ಅಂದರೆ ರಿಯಲಿಸ್ಟಿಕ್ ಫೀಲ್ನ ಕೊಡುತ್ತೆ ಒಟ್ಟಿಗೆ, 3D ಸೌಂಡ್ ರೀತಿ. ಸ್ಪೀಕರ್ ಅಂತೂ ನನಗೆ ಬೆಂಕಿನೇ ಅನ್ನಿಸ್ತು ಆಯಿತಾ. ಮೀಡಿಯಾ ಕನ್ಸಂಪ್ಷನ್ಗೆ ಹೇಳಿ ಮಾಡಿಸಿದ ರೀತಿಯಲ್ಲಿದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ನಮಗಿದರಲ್ಲಿ ವೈಫೈ 7 ಇದೆ, ವೈಫೈ 6 ಇದೆ, ಡ್ಯುಯಲ್ ಬ್ಯಾಂಡು ಇದೆ, ವೈಫೈ 7 ಫ್ಯೂಚರ್ ರೆಡಿ ಇದೆ ಒಟ್ಟಿನಲ್ಲಿ. ಬ್ಲೂಟೂತ್ 5.4 ಇದು ಸಪೋರ್ಟ್ ಮಾಡುತ್ತೆ. NFC ಇದೆ. NFC ನಮಗೆ ಈ ಕೀಬೋರ್ಡ್ನ ಮುಖಾಂತರ ಸಿಗುತ್ತೆ ಆಯಿತಾ. ಸೊ ಕೀಬೋರ್ಡಲ್ಲಿ NFC ಇದೆ. ಸೊ ನಾವಿದನ್ನು ಕನೆಕ್ಟ್ ಮಾಡಿದ್ರೆ ನಮಗಿಲ್ಲಿ ನೋಡಲಿ NFC ಆಪ್ಷನ್ ಇದೆ ಇದರಲ್ಲಿ. ಸೊ ಕೀಬೋರ್ಡ್ನ ಮುಖಾಂತರ NFC ಸಿಗುತ್ತೆ. ಮತ್ತು ಇದರಲ್ಲಿ ಒಂದು ಡೆಡಿಕೇಟೆಡ್ AI ಬಟನ್ನ ಸಹ ಕೊಟ್ಟಿದ್ದಾರೆ. ಇದನ್ನು ಪ್ರೆಸ್ ಮಾಡಿದ ತಕ್ಷಣ ನಮಗಿಲ್ಲಿ ಜೆಮಿನೈ ಟ್ರಿಗರ್ ಆಗುತ್ತೆ. ಸೊ ಆ ರೀತಿ ಸೂಪರ್ ಗುರು. ನಾನಿದುವರೆಗೂ ಅನ್ಬಾಕ್ಸ್ ಮಾಡಿರೋ ಒನ್ ಆಫ್ ದ ಬೆಸ್ಟ್ ಟ್ಯಾಬ್ಲೆಟ್ ಅಂತೀನಿ ಆಯಿತಾ. ಸೊ ನೋಡ್ರಪ್ಪ, ಯಾರಾದರೂ ನೋಡ್ತಾ ಇದ್ದರೆ ಒಂದು ಟ್ಯಾಬ್ಲೆಟನ್ನು ಪರ್ಚೇಸ್ ಮಾಡಬೇಕು ಅಂತ ಈ ಪ್ರೈಸ್ ರೇಂಜಿಗೆ, ಒಂದು 40,000 ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಟ್ಯಾಬ್ಲೆಟ್ ಆಗುತ್ತೆ. ನೀವು ಅದೇ ಬೇರೆ ಬ್ರ್ಯಾಂಡಲ್ಲಿ ಆಪಲ್ನಲ್ಲೋ ಸ್ಯಾಮ್ಸಂಗಲ್ಲಿ ನೋಡೋದಕ್ಕೆ ಹೋದರೆ ಇಷ್ಟು ಕಡಿಮೆಗಂತೂ ಸಿಗೋಲ್ಲ, ಇಷ್ಟು ಒಳ್ಳೆ ಕ್ವಾಲಿಟಿ ಇಷ್ಟು ಕಡಿಮೆಗಂತೂ ಸಿಗೋಲ್ಲ ಆಯಿತಾ. ಸಿಕ್ಕರೂ ಒಂದು ಮಿಡ್ ಆ್ಯಂಡ್ ಪ್ರೋಸರ್ ಹಾಕಿರ್ತಾರೆ, ಒಂದು ಬೇಸಿಕ್ ಸಿಕ್ಬಿಡುತ್ತೆ. ಇದು ಒಂಥರ ಫ್ಲ್ಯಾಗ್ಶಿಪ್ ಲೆವೆಲ್ನ, ಒಂದು ಲೆವೆಲಿಗೆ ಫ್ಲ್ಯಾಗ್ಶಿಪ್ನ ಸ್ಪೆಸಿಫಿಕೇಷನ್ನು. ಹೌದು IPS ಇದೆ, OLED ಕೊಟ್ಟಿಲ್ಲ, ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜಿಗೆ ತುಂಬ ರೀಸನಬಲ್ ಅಂತ ಅನ್ನಿಸ್ತು ನನಗೆ. ಇದು ನನ್ನ ಒಪಿನಿಯನ್, ಹಾನೆಸ್ಟ್ ಒಪಿನಿಯನ್ ಈ ಒಂದು ಟ್ಯಾಬ್ಲೆಟ್ನ ಬಗ್ಗೆ. ಸೂಪರಾಗಿದೆ. ಈ ಬ್ಯಾಕ್ ಕವರ್ನ ಸ್ವಲ್ಪ ಅವರು ಇನ್ನೊಂಚೂರು ಚೆನ್ನಾಗಿ ಡಿಸೈನ್ ಮಾಡಬೇಕಾಗಿತ್ತು ಆಯಿತಾ. ಲ್ಯಾಪ್ಟಾಪ್ ಅನಿಸುತ್ತೆ ಕೈಲಿ ಹಿಡ್ಕೊಂಬಿಟ್ರೆ ಒಟ್ಟಿನಲ್ಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕೇರ್ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.